Jai Shri Gurudev. Hello students. Yes, in previous class we learned about measurement and history of transportation. In today's class we learn about motion. Motion means the object changes its place is called a motion. Any object that moves is said to be in motion. When we say a object is moving, it is always with respect to another object. For example, when we say a vehicle is moving on a road, it is moving with respect to the trees and poles on the road, which are not moving. For example, they given in this picture. In this picture, the car is moving from one position to other position. In that way, the trees and buildings are not moving. Okay, understand? Like that, when you say you are at the rest, ಅಂದರೆ ಏನಿದೆ ಇದೆಲ್ಲ ರೆಸ್ಟಲ್ಲಿ ಇರುತ್ತೆ. ಬರೀ ಕಾರ್ ಮಾತ್ರ ಎ ಅನ್ನೋ ಪ್ಲೇಸಿಂದ ಬಿ ಅನ್ನೋ ಪ್ಲೇಸಿಗೆ ಮೂವ್ ಆಗಿದೆ ಅಷ್ಟೇ. ಅದನ್ನು ಏನಂತೀವಿ? ಮೋಷನ್ ಅಂತ ಕರಿತೀವಿ. ನೆಕ್ಸ್ಟು, when you say you are at rest or not moving while sitting at your desk and reading a book is with respect to your chair or your desk. ಅಂದರೆ ನೀವು ಓದ್ತಾ ಇರ್ತೀರ, ಆದರೆ ನೀವು ಕೂತಿರೋ ಡೆಸ್ಕ್ ಮತ್ತು ಚೇರು ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ, ಅವು ಮೂವ್ ಆಗ್ತಿರಲ್ಲ. ವೆನ್ ಆನ್ ಆಬ್ಜೆಕ್ಟ್ ಮೂವ್ಸ್ ಇಟ್ಸ್ ಪೊಸಿಷನ್ ಚೇಂಜಸ್ ವಿತ್ ಟೈಮ್. ಅಂದರೆ ನೀವು ಒಂದು ಆಬ್ಜೆಕ್ಟು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕಾದ್ರೆ ಅದ್ರದ್ದು ಟೈಮ್ ಕೂಡ ಏನಾಗುತ್ತೆ? ಕ್ಯಾಲ್ಕುಲೇಟ್ ಆಗುತ್ತೆ ಅಲ್ವಾ? ಆ ಟೈಮ್ ಕೂಡ ನಿಮಗೆ ಬೇಕು. ಟೈಮ್ ಇಲ್ದೇ ಹೆಂಗೆ ನೀವು ಮೂವ್ ಆಗೋಕ್ಕಾಗುತ್ತೆ ಅಲ್ವಾ? ನೀವು ಒಂದೊಂದು ಸೆಕೆಂಡಿಗೆ ಒಂದೊಂದು ವೀಲ್ ಟರ್ನಿಗೂ ಒಂದೊಂದು ಸೆಕೆಂಡ್ ಆಗ್ತಾ ಹೋಗುತ್ತೆ. ಹಾಗೆ ಟೈಮ್ ಇಂಟರ್ವಲ್ಸು ಬೇಕಾಗುತ್ತೆ. ನೆಕ್ಸ್ಟು, ವೆನ್ ಆನ್ ಆಬ್ಜೆಕ್ಟ್ ಮೂವ್ಸ್ ಇಟ್ಸ್ ಪೊಸಿಷನ್ ಚೇಂಜಸ್ ವಿತ್ ದ ಟೈಮ್, ರೈಟ್? ಲೆಟ್ ಅಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಕಾರ್ ಮೂವಿಂಗ್ ಅವೇ ಫ್ರಮ್ ದ ಬಿಲ್ಡಿಂಗ್. ಅಂದರೆ ಒಂದು ಬಿಲ್ಡಿಂಗಿಂದ ಏನು ಕಾರ್ ಹೊರಡ್ತು ಅಂದರೆ ಅದ್ರದ್ದು ನೆಕ್ಸ್ಟ್ ಡೆಸ್ಟಿನಿಗೆ ಹೋಗ್ತಾ ಇದೆ ಅಂದರೆ ಅದ್ರ ಪೊಸಿಷನ್ ಚೇಂಜ್ ಆಗುತ್ತೆ ಅಲ್ವಾ? ಅದಕ್ಕೆ ಆ ಡೆಸ್ಟಿನಿ ಚೇಂಜ್ ಮಾಡ್ಬೇಕಾದ್ರೆ ಅದಕ್ಕಿರುತ್ತಲ್ಲ ಆ ಟೈಮ್ನ ನಮಗೆ ಇಲ್ಲಿ ಹೇಳ್ತಾ ಇರೋದು. ಎಷ್ಟು ಟೈಮಿಂದ ಈಗ ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂದರೆ ಒಂದು ನಿಮಿಷನಾರು ಬೇಕಿರುತ್ತಲ್ವ, ಆ ಟೈಮ್ ಡ್ಯೂರೇಷನ್ನ ಹೇಳ್ತಾ ಇರೋದು. ವೆನ್ ದ ಕಾರ್ ಈಸ್ ಅಟ್ ಅ ಪೊಸಿಷನ್ ಎ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾರ್ ಆ್ಯಂಡ್ ದ ಬಿಲ್ಡಿಂಗ್ ಈಸ್ ವೆರಿ ಸ್ಮಾಲ್. ಅಂದರೆ ಇಲ್ಲಿಂದ ಇಲ್ಲಿಗೆ ಅಂದರೆ ಪ್ಲೇಸು ಇಲ್ಲಿಂದ ಈ ಕಾರ್ ಇಲ್ಲಿಗೆ ಮೂವ್ ಆಗುತ್ತೆ ಅಂದರೆ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಇದ್ರೂ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರಲೇಬೇಕು ಅಲ್ವಾ? ಆ್ಯಸ್ ದ ಕಾರ್ ಮೂವ್ಸ್ ಅವೇ ಫ್ರಮ್ ದ ಬಿಲ್ಡಿಂಗ್, ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ ಬಿಲ್ಡಿಂಗ್ ಇನ್ಕ್ರೀಸಸ್. ಅಂದರೆ ಬಿಲ್ಡಿಂಗಿಂದ ಇದ್ರದ್ದು ಏನಾಗುತ್ತೆ? ಡಿಸ್ಟೆನ್ಸು ಇನ್ಕ್ರೀಸ್ ಆಗುತ್ತೆ. ಅನದರ್ ವೇ ಆಫ್ ಸೇಯಿಂಗ್ ದಿಸ್ ಈಸ್ ದ್ಯಾಟ್ ವೆನ್ ದ ಕಾರ್ ಮೂವ್ಸ್ ಇಟ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದ ಬಿಲ್ಡಿಂಗ್ ಚೇಂಜಸ್ ಇಟ್ ವಿತ್ ಟೈಮ್. ಅಂದರೆ ಈಗ ಕಾರ್ ಮೂವ್ ಆಗಿರೋ ಅಂಥ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅದ್ರ ಟೈಮ್ ಡ್ಯೂರೇಷನ್ ಕೂಡ ತೋರಿಸುತ್ತೆ ಅಲ್ವಾ? ನೆಕ್ಸ್ಟ್, ಆನ್ ಆಬ್ಜೆಕ್ಟ್ ಈಸ್ ಸೆಡ್ ಟು ಬಿ ಅ ಮೋಷನ್ ಇಫ್ ಇಟ್ಸ್ ಪೊಸಿಷನ್ ಚೇಂಜಸ್ ವಿತ್ ಅ ಟೈಮ್. ಅಂದರೆ ಪೊಸಿಷನ್ ಜೊತೆ ಟೈಮು ಚೇಂಜ್ ಆಗುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ? ಮೋಷನ್. ಮೋಷನ್ ಅಂದರೆ ಇನ್ನೊಂದು ಸತಿ ಏನು? ಒಂದು ಆಬ್ಜೆಕ್ಟು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗುತ್ತಲ್ಲ, ಅದನ್ನು ನಾವು ಮೋಷನ್ ಅಂತ ಕರಿತೀವಿ. ಎನಿ ಆಬ್ಜೆಕ್ಟ್ ದಟ್ ಮೂವ್ಸ್ is said to be in motion. Okay, next, there are 3 types of motions. Okay, types of motion nodiga. Next, types of motion, there are different types of motion: translation, rotational, periodic and non periodic motion. Translation ಅಂದರೆ ನೀವು ಒಂದು ಆಬ್ಜೆಕ್ಟ್ ಅದು ಫುಲ್ ಮೂವ್ ಆಗ್ತಿದೆ ಅಂದರೆ ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಲೇಷನ್ ಮೋಷನ್. ಟ್ರಾನ್ಸ್ಲೇಷನ್ ಮೋಷನ್, ಅ ಟೈಪ್ ಆಫ್ ಮೋಷನ್ ಈಸ್ ಇನ್ ವಿಚ್ ಆಲ್ ಪಾರ್ಟ್ ಆಫ್ ಆನ್ ಆಬ್ಜೆಕ್ಟ್ ಮೂವ್ಸ್ ದ ಸೇಮ್ ಡಿಸ್ಟೆನ್ಸ್ ಇನ್ ಅ ಗಿವನ್ ಟೈಮ್ ಈಸ್ ಕಾಲ್ಡ್ ಟ್ರಾನ್ಸ್ಲೇಷನಲ್ ಮೋಷನ್. ಈಗ ಏನಂದರೆ ಒಂದು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರಲ್ಲ, ಇದರಲ್ಲಿ ಯಾರು ಕೂತ್ಕೊಂಡು ಕೆಳಗೆ ಬಂದ್ರೂ ಸೇಮ್ ಟೈಮ್ ಡ್ಯೂರೇಷನಲ್ಲಿ ಬರುತ್ತೆ. ಮತ್ತು ಆ ಮೋಷನ್ ಏನಾಗಿರುತ್ತೆ ಅಂದರೆ ಸೇಮ್ ಅದರದ್ದು ಆಬ್ಜೆಕ್ಟ್ದು ಒಂದೇ ಸಲ ಎಲ್ಲ ಆಬ್ಜೆಕ್ಟು ಮೂವ್ ಆಗುತ್ತೆ, ಹೌದಲ್ವಾ?
ಇದಕ್ಕೆ ನಾವು ಟ್ರಾನ್ಸ್ಲೇಷನ್ ಮೋಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವೆಹಿಕಲ್ ಮೂವಿಂಗ್ ಆನ್ ಅ ರೋಡ್, ಅ ಚೈಲ್ಡ್ ಗೋಯಿಂಗ್ ಡೌನ್ ಅ ಸ್ಲೈಡ್ ಆ್ಯಂಡ್ ಅ ಬರ್ಡ್ ಫ್ಲೈಯಿಂಗ್ ಇನ್ ಅ ಸ್ಕೈ. ಅಂದರೆ ಫುಲ್ ಒಂದು ಆಬ್ಜೆಕ್ಟ್ ಪಾರ್ಟ್ ಫುಲ್ ಮೂವ್ ಆಗುತ್ತಲ್ವಾ, ಈಗ ಅದಕ್ಕೆ ನಾವು ಟ್ರಾನ್ಸ್ಲೇಷನ್ ಮೋಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪೇಜ್. ಟ್ರಾನ್ಸ್ಲೇಷನ್ ಮೋಷನ್ ಕ್ಯಾನ್ ಬಿ 2 types, ರೆಕ್ಟಿಲಿನಿಯರ್ ಆ್ಯಂಡ್ ಕರ್ವಿಲಿನಿಯರ್. ಅದು ಏನು ಟ್ರಾನ್ಸ್ಲೇಷನ್ ಮೋಷನಲ್ಲಿ ಎಷ್ಟು ಇದೆ? 2 types ಇದೆ. ಯಾವುದು? ರೆಕ್ಟಿಲಿನಿಯರ್ ಆ್ಯಂಡ್ ಕರ್ವಿಲಿನಿಯರ್. ಓಕೆ, ದ ಡಿಫ್ರೆನ್ಸ್ ಬಿಟ್ವೀನ್ 2 ಟ್ರಾನ್ಸ್ಲೇಷನ್ ಮೋಷನ್ಸ್ ಆರ್ ರೆಕ್ಟಿಲಿನಿಯರ್ ಮೋಷನ್. ರೆಕ್ಟಿಲಿನಿಯರ್ ಮೋಷನ್ ಅಂದರೆ ಸ್ಟ್ರೈಟಾಗಿ ಹೋಗೋವಂಥದ್ದನ್ನ ರೆಕ್ಟಿಲಿನಿಯರ್ ಮೋಷನ್ ಅಂತೀವಿ. ಈಗ ಒಂದು ಕರ್ವ್ ಅಂದರೆ ಹೀಗೆ ರೌಂಡಾಗಿ ಬರೋದು, ಕರ್ವ್ ಅಂತ ಹೀಗಾಗಿ ಬರೋದನ್ನು ನಾವು ಕರ್ವಿಲಿನಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ. ವೆನ್ ಎನ್ ಆಬ್ಜೆಕ್ಟ್ ಈಸ್ ಟ್ರಾನ್ಸ್ಲೇಷನ್ ಮೋಷನ್ ಮೂವ್ ಇನ್ ಅ ಸ್ಟ್ರೈಟ್ ಲೈನ್, ಇಟ್ ಈಸ್ ಸೆಡ್ ಟು ಬಿ ಅ ರೆಕ್ಟಿಲಿನಿಯರ್ ಮೋಷನ್. ಫಾರ್ ಎಕ್ಸಾಂಪಲ್, a car move on a straight road and a train moving on a straight track. ಅಂದರೆ ಎಲ್ಲೂ ಕರ್ವ್ ಇರಲ್ಲ, ಅದಕ್ಕೆ ಸ್ಟ್ರೈಟಾಗಿ ಹೋಗ್ತಾ ಇರುತ್ತೆ. ಕಾರೆಲ್ಲ ಸ್ಟ್ರೈಟ್, ಒಂದು ಕರ್ವ್ ಇಲ್ಲ ಅಂದರೆ ಸ್ಟ್ರೈಟಾಗಿ ಹೋಗುತ್ತಲ್ಲ, ಅದು ರೆಕ್ಟಿಲಿನಿಯರ್ ಮೋಷನ್. ನೆಕ್ಸ್ಟ್ ಕರ್ವಿಲಿನಿಯರ್ ಮೋಷನ್. ವೆನ್ ಆನ್ ಆಬ್ಜೆಕ್ಟ್ ಈಸ್ ಇನ್ ಟ್ರಾನ್ಸ್ಲೇಷನ್ ಮೋಷನ್ ಮೂವ್ಸ್ ಅಲಾಂಗ್ ಅ ಕರ್ವ್ ಪಾತ್. ಅಂದರೆ ಕರ್ವ್ ಪಾತ್, ಕರ್ವ್ ಅಂದರೆ ಈ ಥರ ಕರ್ವ್ ಬರುತ್ತಲ್ವಾ, ಈಗ ಒಂದು ಎಲ್ಲರ ಕ್ರಾಸ್ ಇದ್ದರೆ ಅದಕ್ಕೇನಂತೀವಿ? ಕರ್ವ್ ಅಂತ ಕರಿತೀವಲ್ವಾ, ಆ ಥರ ಅದಕ್ಕೆ ಕರ್ವ್ ಪಾತ್ ಅಂತ ಕರಿತೀವಿ. ಈಸ್ ಸೆಡ್ ಟು ಬಿ ಅ ಕರ್ವಿಲಿನಿಯರ್ ಮೋಷನ್. ಎಕ್ಸಾಂಪಲ್ ಆರ್ ಅ ಸ್ಟೋನ್ ಥ್ರೋ ಅಪ್ ಇನ್ ಅ ಏರ್ ಅಟ್ ಆ್ಯನ್ ಆ್ಯಂಗಲ್. ಓಕೆ, ಈಗ ನೀವು ಒಂದು ಕಲ್ಲನ್ನು ಎಸೆದ್ರೆ ಅದು ಯಾವ ಥರ ಬೀಳುತ್ತೆ? ಇಲ್ಲಿಂದ ಒಂದು ಕಲ್ಲು ಎಸೆದ್ರೆ ಅದು ಹಿಂಗೆ ಬೀಳುತ್ತಲ್ವಾ, ಕರ್ವ್ ಆಗಿ ಬೀಳುತ್ತೆ. ಇದನ್ನು ನಾವು ಕರ್ವಿಲಿನಿಯರ್ ಅಂತ ಕರಿತೀವಿ. ಆ್ಯಂಡ್ ಅ ಕಾರ್ ಟರ್ನಿಂಗ್ ಟೇಕಿಂಗ್ ಎ ಟರ್ನ್. ಅಂದರೆ ಒಂದು ಕಾರು, ಇದು ಡಿವೈಡರ್ ಅಂದರೆ ಕಾರ್ ಇಲ್ಲಿಂದ ಇಲ್ಲಿಗೆ ಟರ್ನ್ ಆಗುತ್ತಲ್ವಾ, ಡಿವೈಡರ್ ಇದ್ದರೆ ಈ ಕಡೆಗೆ ಬರಬೇಕು ಅಂದರೆ ಈ ಕಡೆ ರೋಡಿಗೆ, ಅದನ್ನೇನಂತ ಕರಿತೀವಿ ನಾವು? ಕರ್ವಿಲಿನಿಯರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪೇಜ್. ರೊಟೇಷನಲ್ ಮೋಷನ್. ಯಾವುದ್ಯಾವುದು ಟೈಪ್ಸ್ ಆಫ್ ಮೋಷನಲ್ಲಿ? ಟ್ರಾನ್ಸ್ಲೇಷನ್ ಮೋಷನ್, ರೊಟೇಷನಲ್ ಮೋಷನ್, ಪಿರಿಯಾಡಿಕ್ ಮೋಷನ್ ಆ್ಯಂಡ್ ನಾನ್ ಪಿರಿಯಾಡಿಕ್ ಮೋಷನ್. ಓಕೆ, ಅದರಲ್ಲಿ ಸೆಕೆಂಡ್ ಒನ್ ರೊಟೇಷನಲ್ ಮೋಷನ್. ವೆನ್ ಆನ್ ಆಬ್ಜೆಕ್ಟ್ ಮೂವ್ಸ್ ಅಬೌಟ್ ಆನ್ ಆಕ್ಸಿಸ್ ಆ್ಯಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಟ್ ಮೂವ್ ಬೈ ಡಿಫ್ರೆಂಟ್ ಡಿಸ್ಟೆನ್ಸ್ ಇನ್ ಅ ಗಿವನ್ ಇಂಟರ್ವಲ್ ಆಫ್ ಟೈಮ್, ಇಟ್ ಈಸ್ ಸೆಡ್ ಟು ಬಿ ಇನ್ ರೊಟೇಷನಲ್ ಮೋಷನ್. ರೊಟೇಷನಲ್ ಮೋಷನ್ ಅಂದರೆ ಈಗ ಒಂದು ಆಬ್ಜೆಕ್ಟು, ಇದೊಂದು ಆಬ್ಜೆಕ್ಟ್ ಅಂದರೆ ಏನಾಗುತ್ತೆ? ಆಬ್ಜೆಕ್ಟು ಒಂದೇ ಆ್ಯಕ್ಸಿಸ್ ಅಂದರೆ ಅದು ಒಂದೇ ಡೈರೆಕ್ಷನಿಂದ ಒಂದೇ ಆ್ಯಕ್ಸಿಸಲ್ಲಿ ಟರ್ನ್ ಆಗ್ತಾ ಇರುತ್ತೆ. ಅಂದರೆ ಈ ಥರ ರೌಂಡಾಗಿ ಟರ್ನ್ ಆಗ್ತಿರುತ್ತಲ್ಲ, ಅದನ್ನು ಏನಂತ ಕರಿತೀವಿ? ರೊಟೇಷನಲ್ ಆ್ಯಕ್ಸಿಸ್, ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ? ಸೇಮ್ ಡಿಸ್ಟೆನ್ಸು ಆ್ಯಂಡ್ ಸೇಮ್ ಟೈಮ್ ಎರಡೂ ಒಂದೇ ಇರುತ್ತೆ. ಡಿಸ್ಟೆನ್ಸು ಸೇಮ್ ಇರುತ್ತೆ ಮತ್ತು ಟೈಮು ಇಂಟರ್ವಲ್ಲು ಸೇಮ್ ಇರುತ್ತೆ. ಹೇಗೆ ಅಂದರೆ ಈಗ ಒಂದು ರೌಂಡು ಅಂದರೆ ನೀವು ಒಂದು ರೌಂಡ್ ಹಾಕಿದರೆ ಇನ್ನೊಂದು ರೌಂಡ್ ಹಾಕೋಕ್ಕೂ ಅಷ್ಟೇ ಟೈಮ್ ತೊಗೊಳುತ್ತೆ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಬರೋಕ್ಕೆ ಅಷ್ಟೇ ಟೈಮ್ ಸಾಕು. ಡಿಸ್ಟೆನ್ಸು ಅಷ್ಟೇ. ಈಗ ಈ ರೌಂಡಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂದರೆ ಸೇಮ್ ಡಿಸ್ಟೆನ್ಸ್ ಇರುತ್ತಲ್ವ, ಯಾವಾಗ ಎಷ್ಟು ಸತಿ ತಿರುಗಿದ್ರು ಅದು ಸೇಮ್ ಡಿಸ್ಟೆನ್ಸೇ ಬರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ರೊಟೇಷನಲ್ ಮೋಷನ್ ಅಂತೀವಿ. ಫಾರ್ example of object undergoing rotational motion are blades on a rotating fan. ಅಂದರೆ ಈಗ ಫ್ಯಾನ್ ಇರುತ್ತಲ್ವಾ, ಆ ಫ್ಯಾನ್ ಯಾವ ಥರ ತಿರುಗುತ್ತೆ? ಯಾವಾಗ್ಲೂ ಒಂದೇ ಮೋಷನ್ನಲ್ಲಿ ತಿರುಗುತ್ತಲ್ವ, ಅದನ್ನು ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಓಕೆ, ವೆನ್ ಅನ್ ಆಬ್ಜೆಕ್ಟ್ ಅಂಡರ್ಗೋಸ್ ರೊಟೇಷನಲ್ ಮೋಷನ್ ಆಲ್ ಇಟ್ಸ್ ಪಾರ್ಟ್ ಡು ನಾಟ್ ಮೂವ್ ದ ಸೇಮ್ ಡಿಸ್ಟೆನ್ಸ್ ಇನ್ ಅ ಗಿವನ್ ಇಂಟರ್ವಲ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್, ದ ಔಟರ್ portion of the blades of a windmill make a longer distance when a portion close to the center. ಅಂದರೆ ಈಗ ಇಲ್ಲಿ ವಿಂಡ್ ಮಿಲ್ ಇದೆ ಅಲ್ವಾ, ಈಗ ಇದನ್ನೇ ತಗೊಳ್ಳಿ, ಇದರಲ್ಲಿ ಬರೀ ಇದು ಮಾತ್ರ ರೊಟೇಷನಲ್ ಮೋಷನ್ ಆಗ್ತಿದೆ. ಈ ಪೊಸಿಷನ್ನು ರೊಟೇಷನಲ್ ಮೋಷನ್ ಆಗಲ್ಲ. ಇದು ಅಷ್ಟೇ, ಇದು ಎಲ್ಲೆಲ್ಲಿರುತ್ತೋ ಅದೇ ಇರುತ್ತೆ. ಇದ್ರದ್ದು ಪಾರ್ಟ್ಗಳೇನಾಗುತ್ತೆ?
ಅದೇನು ರೊಟೇಷನ್ ಆಗಲ್ಲ. ಇದಕ್ಕೆ ನಾವೇನಂತ ಕರಿತೀವಿ? ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಪೀರಿಯಾಡಿಕ್ ಮೋಷನ್. A type of motion that repeats itself after equal intervals of time is called periodic motion. ಏನಂದರೆ ಈಗ ಸೇಮ್ ಟೈಮ್, ಈಗ ಒಂದು ಫ್ಯಾನು ತಿರುಗ್ತಿದೆ ಅಂದರೆ ಅದು ಎಷ್ಟು ಸತಿ ತಿರುಗಿದ್ರೂ ಅಷ್ಟೇ ಮೋಷನಲ್ಲಿ ತಿರುಗುತ್ತೆ, ಅಷ್ಟೇ ಟೈಮ್ ಇಂಟರ್ವಲ್ಸೂ ತಗೊಳುತ್ತೆ, ಅಂದರೆ ಅಷ್ಟೇ ಟೈಮ್ ತಗೊಳುತ್ತೆ ಅಂತ ಈ ಪೀರಿಯಾಡಿಕ್ ಮೋಷನಲ್ಲಿ ಹೇಳಿರೋದು. ಅ ಟೈಪ್ ಆಫ್ ಮೋಷನ್ ದಟ್ ರಿಪೀಟ್ಸ್ ಇಟ್ ಸೆಲ್ಫ್ ಆಫ್ಟರ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಈಸ್ ಕಾಲ್ಡ್ ಪೀರಿಯಾಡಿಕ್ ಮೋಷನ್. ಪೀರಿಯಡ್ ಅಂದ್ರೇ ಟೈಮ್ ಅಂತ, ಅದು ಸೇಮ್ ಟೈಮ್ ತೊಗೊಳುತ್ತಲ್ವಾ. ಈಗ ಒಂದು ರೊಟೇಷನ್ ಎಷ್ಟಾಗಿರುತ್ತೋ ಫ್ಯಾನು, ನೆಕ್ಸ್ಟ್ ರೊಟೇಷನ್ಗೂ ಅಷ್ಟೇ ಟೈಮ್ ತೊಗೊಳುತ್ತಲ್ವಾ, ಅದಕ್ಕೆ ಪೀರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಫ್ ಆಬ್ಜೆಕ್ಟ್ ಅಂಡರ್ ಗೋಯಿಂಗ್ ಪೀರಿಯಾಡಿಕ್ ಮೋಷನ್ ಆರ್ ದ ಟು ಆ್ಯಂಡ್ ಫ್ರಾ ಮೋಷನ್ ಆಫ್ ಪೆಂಡ್ಯುಲಮ್. ಪೆಂಡ್ಯುಲಮ್ ನೋಡಿದ್ದೀರಾ? ಪೆಂಡ್ಯುಲಮ್ ಅಂದರೆ ಯಾವ ಥರ ಇರುತ್ತೆ? ಇದೊಂದು ಅದಕ್ಕೆ ಅಂದರೆ ಪೆಂಡ್ಯುಲಮ್ ಈ ಥರ ಇರುತ್ತೆ. ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಿಟ್ರೂ ಸೇಮ್ ಪೊಸಿಷನ್ಗೆ, ಇಲ್ಲಿಗೆ ಹೆಂಗೆ ಹೋಗಿರುತ್ತೋ ಅದೇ ಪೊಸಿಷನ್ಗೆ ವಾಪಸ್ಸು ಬರುತ್ತೆ. ಇದನ್ನು ಪೆಂಡ್ಯುಲಮ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಈಗ ಇದನ್ನ ಇಲ್ಲಿಂದ ಈಗ ಬಿಟ್ಟರೆ ಇಲ್ಲಿ ತನಕ ಹೋಗುತ್ತೆ, ಮತ್ತು ಅದೇ ಟೈಮ್ ಇಂಟರ್ವಲ್ಲಲ್ಲಿ ಬಂದು ಅದೇ ಪೊಸಿಷನ್ಗೆ ನಿಲ್ಲುತ್ತೆ. ಇದನ್ನು ಪೀರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಇದು ಅಷ್ಟೇ. ಈಗ ಫ್ಯಾನು ಇದು ಎಷ್ಟು ರೊಟೇಷನ್ ತೊಗೊಂಡ್ರು ಸೇಮ್ ಟೈಮ್ ಇಂಟರ್ವಲ್ಸ್ ತೊಗೊಳುತ್ತಲ್ವ ಇದು ಬ್ಲೇಡು. ನೆಕ್ಸ್ಟು ಇದು ಕ್ಲಾಕಲ್ಲೂ ಅಷ್ಟೇ. ನೀವು ಎಷ್ಟೇ ಇದು ಮಾಡಿದ್ರು ಈ ಸೆಕೆಂಡ್ಸ್ ಮುಳ್ಳು ಎಷ್ಟು ಟೈಮ್ ತೊಗೊಳುತ್ತೋ ಅಷ್ಟೇ ಟೈಮ್ ತೊಗೊಳುತ್ತೆ. ಈಗ ಇದು ಅಷ್ಟೇ, ಇದು ಹವರ್ಸಿನ ಮುಳ್ಳು ಅಷ್ಟೇ, ಎಷ್ಟು ತೊಗೊಳುತ್ತೋ ಅಷ್ಟೇ ರೌಂಡ್ಸ್ ತೊಗೊಳುತ್ತೆ. ಮಿನಿಟ್ಸ್ ಮುಳ್ಳು ಅಷ್ಟೇ, ಎಷ್ಟು ಅದಕ್ಕೆ ಟೈಮ್ ಇಂಟರ್ವಲ್ ಕೊಟ್ಟಿರುತ್ತೋ ಅಷ್ಟೇ ಟೈಮ್ ಇಂಟರ್ವಲ್ ನೆಕ್ಸ್ಟ್ ರೊಟೇಷನ್ಗೂ ತೊಗೊಳುತ್ತೆ. ನೆಕ್ಸ್ಟ್ ಇದು ಗಿಟಾರು ಅಷ್ಟೇ. ಒಂದು ಸತಿ ನೀವು ಅದನ್ನು ಏನು ತಂತಿರುತ್ತೆ ಅದನ್ನು ಇದು ಮಾಡಿದಾಗ್ಲೂ ಅದು ಸೇಮ್ ಇಂಟರ್ವಲ್ನೇ ತೊಗೊಳುತ್ತೆ ಅಲ್ವಾ, ಅದ್ರದ್ದೇನು ಟೈಮು ಚೇಂಜ್ ಆಗಲ್ಲ. ನೆಕ್ಸ್ಟ್ ನಾನ್ ಪೀರಿಯಾಡಿಕ್ ಮೋಷನ್ ಅಂದರೆ ಒಂದು ಇದು ಏನು ಬರ್ಡ್ ಯಾವ ಥರ ಹಾರುತ್ತೆ? ಒಂದೇ ಸಮ ಸ್ಟ್ರೈಟಾಗಿ ಹಾರುತ್ತಾ? ಇಲ್ಲ, ಅದಕ್ಕೆ ಬೇಕಾದಂಗೆ ಹಾರುತ್ತೆ. ಒಂದೊಂದು ಸತಿ ರೌಂಡಾಗಿ ಹಾರುತ್ತೆ, ಒಂದೊಂದು ಸತಿ ಸ್ಟ್ರೈಟಾಗಿ ಹಾರುತ್ತೆ. ಇದಕ್ಕೇನಂತ ಕರಿತೀವಿ ನಾವು? ನಾನ್ ಪೀರಿಯಾಡಿಕ್ ಮೋಷನ್. ಅಂದರೆ ಅದಕ್ಕೆ ಟೈಮ್ ಇಂಟರ್ವಲ್ ಇರಲ್ಲ, ಏನಿರಲ್ಲ, ಅದು ಯಾವ ಥರ ಬೇಕಾದ್ರೂ ಹಾರ್ಬೋದು. ಅದಕ್ಕೆ ನಾನ್ ಪೀರಿಯಾಡಿಕ್ ಮೋಷನ್ ಅಂತೀವಿ. ಅ ಮೋಷನ್ ದಟ್ ಡಸ್ ನಾಟ್ ರಿಪೀಟ್ ಇಟ್ ಸೆಲ್ಫ್ ಅಟ್ ಅ ರೆಗ್ಯುಲರ್ ಇಂಟರ್ವಲ್ ಆರ್ ಅ ಮೋಷನ್ ದಟ್ ಡಸ್ ನಾಟ್ ರಿಪೀಟ್ಸ್ ಇಟ್ ಸೆಲ್ಫ್ ಅಟ್ ಆಲ್ ಈಸ್ ಕಾಲ್ಡ್ ನಾನ್ ಪೀರಿಯಾಡಿಕ್ ಮೋಷನ್. ಏನು ಹೇಳಿ? ಇದಕ್ಕೆ ಎಕ್ಸಾಂಪಲ್ಲು ಒಂದು ಬರ್ಡ್. ಅದು ಯಾವ ಥರ ಬೇಕಾದ್ರೂ ಮೋಷನ್ ಆಗ್ಬೋದು. ಅದ್ರದ್ದು ಒಂದು ಸ್ಟ್ರೈಟ್ ಲೈನಲ್ಲೂ ಹೋಗ್ಬೋದು, ಅದೊಂದು ರೌಂಡಾಗೂ ಹಾರ್ಬೋದು. ಇಲ್ಲ ಅಂದರೆ ಅದು ಪೀರಿಯಾಡಿಕ್ ಇಷ್ಟೇ ಬೇಕಾದ್ರೆ ಸುಮ್ಮನೆ ಹಾಗೆ ಒಂದು ರೌಂಡ್ ಅದರೇ ರೌಂಡಾಗೂ ಹಾರ್ತಾನೆ ಇರುತ್ತೆ. ಅದಕ್ಕೆ ಎಲ್ಲ ಥರದ್ದು ಮೋಷನ್ಸ್ಗಳು ಇರುತ್ತಲ್ವ. ಅ ಮೋಷನ್ ದಟ್ ಡಸ್ ನಾಟ್ ರಿಪೀಟ್ ಇಟ್ ಸೆಲ್ಫ್ ಅಟ್ ಅ ರೆಗ್ಯುಲರ್ ಟೈಮ್ ಇಂಟರ್ವಲ್. ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರಲ್ಲ, ಈ ಥರನೇ ಹಾರಬೇಕು, ಇಷ್ಟೇ ಟೈಮಲ್ಲಿ ಹಾರಬೇಕು ಅನ್ನೋವಂಥದ್ದು ಈ ಬರ್ಡಿಗೆ ಇರಲ್ಲ. ಫಾರ್ ಎಕ್ಸಾಂಪಲ್ ನಾನ್ ಪೀರಿಯಾಡಿಕ್ ಮೋಷನ್, ಅ ಕಾರ್ ಮೂವಿಂಗ್ ಆನ್ ಅ ರೋಡ್. ಅಂದರೆ ಒಂದು ಕಾರು ಇಲ್ಲಿಂದ ಮೂವ್ ಆಗ್ತಿದೆ ಅಂದರೆ ಅದು ಸ್ಟ್ರೈಟಾಗಾರು ಹೋಗ್ಬೋದು, ಕರ್ವಲ್ಲಾರು ಹೋಗ್ಬೋದು, ಅಥವಾ ಅಲ್ಲೇ ಸರ್ಕಲ್ ಮಾಡಲೂಬಹುದು ಅಲ್ವಾ. ಅದಕ್ಕೆ ಇದು ನಾನ್ ಪೀರಿಯಾಡಿಕ್ ಮೋಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇನ್ ದಿಸ್ ಚಾಪ್ಟರ್ ವಿ ಲರ್ನ್ about motion. What is motion? A object that moves is said to be an motion, right? In motion there are different types.